ಗ್ರಾಮ ಈ ಒಂದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದೆ ಅಂದರೆ ಅಜರಾಮರವಾಗಿರ್ತಕ್ಕಂಥ ಗ್ರಾಮ. ಯಾಕಂದರೆ ಈ ಗ್ರಾಮದಲ್ಲಿ ಮೂವರು ಸಾಹಿತಿಗಳು ಅಂದರೆ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಎನಿಸಿಕೊಂಡಿರ್ತಕ್ಕಂಥ ಟಿ.ಎಸ್. ವೆಂಕಣ್ಣಯ್ಯನವರು, ತಾರಾ ಸುಬ್ಬರಾಯರು, ಹಾಗೆ ತಾಸು ಶ್ಯಾಮರಾಯರು, ಈ ಮೂರು ಜನ ಸಾಹಿತಿಗಳು ಜನಿಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತ ಪುಣ್ಯ ಸ್ಥಳ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಂದರೆ ಇವತ್ತಿನ ದಿನ ಏನು ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ, ಅದೇ ರೀತಿಯಾಗಿ ನಮ್ಮ ಚಿತ್ರದುರ್ಗದ ಮದಕರಿ ನಾಯಕ ಅಂದರೆ ಚಿತ್ರನಾಯಕನಿಂದ ಹಿಡಿದು ಕೊನೆಯ ಮದಕರಿ ನಾಯಕನವರೆಗೂ ಸಹ ಈ ಒಂದು ಇತಿಹಾಸ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಬೇಕಂದ್ರೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಅಂದರೆ ತಳಕಿನ ತಾರಾಸುರವರು. ಇವರು ದುರ್ಗಾಸ್ತಮಾನ, ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, ಹಾಗೆ ವಿಜಯೋತ್ಸವ ಅಂತಕ್ಕಂಥ ಅನೇಕ ಐತಿಹಾಸಿಕ ದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ದುರ್ಗದ ಪಾಳೆಗಾರರಿಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಕಾದಂಬರಿಗಳನ್ನು ರಚನೆ ಮಾಡಿಬಿಟ್ಟು ಇವತ್ತಿನ ದಿನ ಕರ್ನಾಟಕದ ಇತಿಹಾಸ, ಪಾಳೆಗಾರರ ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ಅಚ್ಚಳಿಯದೆ ಚಿರಸ್ಮರಣೀಯವಾಗಿರೋದಕ್ಕೆ ಕಾರಣ ಅಂತಂದರೆ ತಾಸು ಶ್ಯಾಮರಾಯರು, ತಾರಾಸುರವರು ಅವರನ್ನು ನಾವು ಇವತ್ತಿನ ದಿನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಅವರು ಓದಿದ್ದು ಅಲ್ಪ ಆದರೂ ಕೂಡ ಬರೆದಿದ್ದು ಹೆಚ್ಚು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ. ಯಾಕಂದರೆ ಅವರು 60ಕ್ಕೂ ಹೆಚ್ಚು ಕೃತಿಗಳನ್ನು, ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅವರ ಒಂದು ಇತಿಹಾಸ ಇವತ್ತಿನ ದಿನ ಪಾಳೆಗಾರರು ಅಂದರೆ ಯಾರು ಅನ್ನೋದು ತಿಳಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹೀಗೆ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ. ಆತ್ಮೀಯ ವಾಲ್ಮೀಕಿ ಬಂಧುಗಳೇ, ಇವತ್ತು ದಿನಾಂಕ 17/11/2024 ಭಾನುವಾರ ಇಡೀ ವಾಲ್ಮೀಕಿ ಸಮಾಜ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವಂಥ ಒಂದು ಜಯಂತಿಯಾಗಿದೆ. ಈ ಕಾರಣಕ್ಕೆ ಈ ಯೋಜನೆಯನ್ನು ನಮ್ಮ ಹಿರಿಯರು, ಸಮಾಜದ ಮುಖಂಡರು ಮೊದಲೇ ಆಯೋಜನೆ ಮಾಡ್ಕೊಂಡಿದ್ರು. ಏನು ಶ್ರೀ ವೀರಭದ್ರ ಸ್ವಾಮಿ ತೆಪ್ಪೋತ್ಸವದ ಪ್ರಯುಕ್ತ ದಿನಾಂಕವನ್ನು ಮುಂದೂಡಿ ಇವತ್ತು ಆಚರಣೆ ಮಾಡೋದಕ್ಕೆ ಎಲ್ಲ ಮಹಿಳೆಯರು ಮತ್ತು ಪುರುಷರು, ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಕ್ಕೆ ಎಲ್ಲರೂ ಸಹ ಸಹಕರಿಸಿದ್ದಾರೆ. ಹಾಗೆಯೇ ಇದಕ್ಕೆ ತನು ಮನ ಧನ ಸಹಾಯವನ್ನು ಮಾಡಿದಂಥ ನಮ್ಮ ವಾಲ್ಮೀಕಿ ನಾಯಕ ನೌಕರರು ಬಹಳ ಸಹಕಾರವನ್ನು ಕೊಡ್ತಾ ಪ್ರತಿ ಜಯಂತಿಗೂ ಸಹ ಕೊಡಗೈ ದಾನಿಗಳಾಗಿ ಮುಂದೆ ಬಂದು ನಾವು ನಮ್ಮ ಸಮಾಜದ ಒಂದು ಗೌರವ, ಸಮಾಜದ ಒಂದು ಘನತೆ ಕಾಪಾಡಿಕೊಂಡು ಹೋಗಬೇಕೆಂದು ನಮ್ಮ ಯುವಕರಿಗೆ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಯಾವುದೇ ಸ್ಥಿರವಾದಂಥ ಒಂದು ಕೆಲಸವನ್ನು ಸಮಾಜದ ಮುಖಂಡರು ಎಲ್ಲರೂ ಸೇರಿ ಒಂದು ವಾಲ್ಮೀಕಿ ಮಹರ್ಷಿ ಪುತ್ಥಳಿಯನ್ನು ನಿರ್ಮಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದು ಶಾಶ್ವತವಾಗಿರುವಂಥ ಕೆಲಸ ಅಂತ ನನ್ನ ಸಮಾಜದಲ್ಲಿ ಬಂಧುಗಳಲ್ಲಿ ಮನವಿ ಮಾಡ್ತಾ, ಯಾವುದೇ ಅವಘಡಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ವಾಲ್ಮೀಕಿ ಕುರುಗಳಿಲ್ದಿದ್ರೆ ನಾವು ಶ್ರೀರಾಮನ ಇವತ್ತು ನೋಡ್ತಿರಲಿಲ್ಲ, ಶ್ರೀರಾಮನ ಚರಿತ್ರೆ ನಾವು ಕೇಳೋಕ್ಕೂ ಆಗ್ತಾ ಇರಲಿಲ್ಲ, ಮತ್ತು ರಾಮಾಯಣನ ನಾವು ಕತೆ ಕೇಳೋಕ್ಕಾಗ್ತಿರಲಿಲ್ಲ. ನಮ್ಮ ವಾಲ್ಮೀಕಿ ನಮ್ಮನ್ನು ಈ ಒಂದು ಪ್ರಚಾರದಿಂದ ನಮ್ಮನ್ನು ಉಳಿಸಿದ್ದಾರೆ ಮತ್ತು ನಮ್ಮ ಕುಲ ಬಾಂಧವರಾಗಿದ್ದ ನಮಗೆ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ಆಚರಿಸಿರೋದು ನಿಮ್ಮೆಲ್ಲರಿಗೂ ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಖುಷಿ ಕೊಡ್ತಾ ಇದೆ. ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದೀರಾ? ಈಗ 57ನೇ ವರ್ಷ ಇಲ್ಲಿ ತಳಕಲ್ಲಿ ಆಚರಣೆ ಮಾಡ್ತಾ ಇರೋದು. ತುಂಬ ಖುಷಿ ಆಯಿತು. ವಾಲ್ಮೀಕಿ ಜಯಂತಿ ಬಗ್ಗೆ ನಮಗೆ ಏನಂದರೆ ಗುರುಗಳು ತಿಳಿಸಿರೋ ಅಂತನಿಗೆ ನಮಗೆ ವಾಲ್ಮೀಕಿ ಇದರಲ್ಲಿ ಒಂದು ಸ್ಥಾನ ಸಿಕ್ಕಿದೆ. ನಮಗೆ ರಾಮಾಯಣ ಬರೆದಿರೋದು ಮತ್ತು ಶ್ರೀರಾಮ ಸ್ತೋತ್ರ ಬರೆದಿರೋದು ಮತ್ತು ಶ್ರೀರಾಮನ ಬಗ್ಗೆ ನಾವು ಹೇಳಬೇಕು ಅಂದರೆ ನಮ್ಮ ವಾಲ್ಮೀಕಿ ಇಲ್ದಿದ್ರೆ ನಾವು ಶ್ರೀರಾಮ ಚರಿತ್ರೆ ನೋಡೋಕ್ಕೂ ಆಗ್ತಿರಲಿಲ್ಲ, ಹೇಳೋಕ್ಕೂ ಆಗ್ತಾ ಇರಲಿಲ್ಲ.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈ ವಾಲ್ಮೀಕಿ ಜಯಂತಿ ಬಗ್ಗೆ ಒಂದೆರಡು ಮಾತು ಹೇಳೋದ್ರೆ ಏನು ಹೇಳ್ತೀರಮ್ಮ? ಏನಿಲ್ಲ ಸರ್, ತುಂಬ ಹಬ್ಬವಾಗಿ ಆಚರಿಸ್ತಾರೆ ಇಲ್ಲಿ. ಮಕ್ಕಳು ಮರಿ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿ ಒಳ್ಳೆ ತೆಪ್ಪೋತ್ಸವ ಆಗಿದೆ ಇಲ್ಲಿ. ಅದರಿಂದಾಗಲಿ ಕಡಿಮೆ ಬರ್ತಾರೆ ಅಂತ ತಿಳ್ಕೊಂಡ್ವಿ. ಈ ಸರಿ ತುಂಬ ಜನ ಬಂದಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಎಷ್ಟು ದಿನದಿಂದ ಈ ತಯಾರಿ ಇರುತ್ತಮ್ಮ? ತಯಾರಿ ಇದು 1 ತಿಂಗಳಿಂದ ಮಾಡ್ತೈತೆ ಸರ್. ಹೆಣ್ಣು ಮಕ್ಕಳೇ ಫುಲ್ಲು ಸಪೋರ್ಟು. ಹ್ಞೂ ಸರ್, ಹೆಣ್ಮಕ್ಳದೇ ನಮಗೆ ಖುಷಿ. 57 ವರ್ಷದಿಂದ ಅಂದ್ರೆ ನೀವು 57 ವರ್ಷದಿಂದ ನೋಡಿದ್ರಾ ಇದನ್ನ? ನೋಡಿಲ್ಲ ಸರ್. ಈ ಊರಿಗೆ ಎಷ್ಟು ವರ್ಷ ಆಯ್ತಮ್ಮ ಬಂದು? ಈ ಊರಿಗೆ ಬಂದು ಇಲ್ಲೇ ಹುಟ್ಟಿ ಬೆಳೆದಾರೆ ಸರ್. ಇಲ್ಲೇ ಹುಟ್ಟಿ ಅಂದ್ರೆ 57 ವರ್ಷದಿಂದ ಯಾವ ತರ ಆಚರಿಸಿದ್ರು ನಿಮ್ಗೆ ಏನಾದ್ರು ನೆನಪಿದ್ಯಾ? ಇಲ್ಲ ಸರ್, ಆ ಥರ ಇಲ್ಲ. ಅವಾಗ ಇಂದು ನಮ್ಮದೇ ವೇಷಭೂಷಣಗಳು ತುಂಬ ಹಾಕ್ತಾರೆ. ವಾಲ್ಮೀಕಿ ತುಂಬ ಇದು ತಂದು ಪೂಜೆ ಮಾಡ್ತಾರೆ. ನಾವು ಪೂಜೆ ಮಾಡ್ತೀವಲ್ಲ, ಅದೇ ಖುಷಿ ಸರ್ ನಮಗೆ. 10 ವರ್ಷದಿಂದ ಪೂಜೆ ಡ್ಯಾನ್ಸುಗಳು ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಹುಡುಗರು ಎಲ್ಲ ಸೇರಿ ಮಾಡೋದಕ್ಕೆ ತುಂಬ ಖುಷಿ ಹಬ್ಬ. ಇವತ್ತು ಒಬ್ಬರು ಮನೇಲಿಲ್ಲ ಸರ್, ಆ ಥರ ಹಬ್ಬ ನಡೆಸ್ತಾರೆ. ಇಡೀ ಊರೇ ಬರ್ತದೆ ಸರ್. ವಾಲ್ಮೀಕಿ ಜಯಂತಿ ಬಗ್ಗೆ ಹೇಳ್ಬೇಕಂತಂದರೆ, ಈ ತಿಂಗಳು ಪೂರ್ತಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸೇರಿ ಕಷ್ಟಪಟ್ಟು ಮಾಡಲೇಬೇಕನ್ನೋ ಉದ್ದೇಶ ಹೊಂದಿತ್ತು. ಅದ್ರ ಮಧ್ಯದಲ್ಲಿ ದೊಡ್ಡ ಸುಗ್ಗಿ ಬಂದು ಒಳ್ಳೆ ಸಮೃದ್ಧಿ ಬಂದು ನಮ್ಮ ಊರಲ್ಲಿ ಕೆರೆ ತುಂಬಿಟ್ಟು ಅದರಲ್ಲಿ ಇನ್ನೂ ಒಂದು ಫಂಕ್ಷನ್ ಹೆಚ್ಚಾಗಾಯಿತು. ಅದೆಲ್ಲರಲ್ಲಿ ಸಹಕಾರ ಕೊಟ್ಬಿಟ್ಟು ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿ ತುಂಬ ಅದರಲ್ಲಿ ಮಾಡಿಬಿಟ್ಟು ಅದು ಮುಗಿದ್ರು ಕೂಡ ಮತ್ತೊಂದು ಕಾರ್ಯವನ್ನು ಇನ್ನೂ ತುಂಬ ಮಾಡ್ತಿದ್ದಾರೆ. ಎಲ್ಲ ಪ್ರತಿಯೊಂದು ಸಂತೋಷವಾಗಿ ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ.